ಸ್ನೇಹಿತರೆ ನಮಸ್ಕಾರ. ಭಾರತಕ್ಕೆ UAEಯ ರಾಜ ಭೇಟಿ ಕೊಡ್ತಾರೆ ಕೇವಲ 3 ಗಂಟೆಗಳ ಕಾಲ. ಇದು ಆಶ್ಚರ್ಯ ಅಂತ ಹೇಳಬಹುದು. ಯಾಕಂದರೆ ಯಾವುದೇ ಒಬ್ಬ ರಾಜ ಬಂದರೂ ಸಹಿತ ಅಲ್ಲಿ ನಿಂತ್ಕೊಂಡು ಅಲ್ಲಿರ್ತಕ್ಕಂತಹ ಎಲ್ಲ ಬೆಳವಣಿಗೆಯನ್ನು ನೋಡಿಕೊಂಡು ಒಪ್ಪಂದಗಳನ್ನು ಮಾಡ್ಕೊಂಡು ಹೋದರೆ UAEಯ ರಾಜ ಕೇವಲ 3 ಗಂಟೆಗಳ ಕಾಲ ನಿಂತ್ಕೊಂಡು ಒಂದು ದೊಡ್ಡ ಬೆಳವಣಿಗೆಯನ್ನು ಇಲ್ಲಿ ಒಪ್ಪಂದವನ್ನು ಮಾಡಲಾಗಿದೆ. ಹೌದು ಸ್ನೇಹಿತರೆ, ಸೊ ಭಾರತ ಮತ್ತು UAEಯ ನಡುವೆ ಸೈನಿಕ ಒಪ್ಪಂದ ಆಗಿದೆ ಅಂತ ಹೇಳಲಾಗ್ತಾ ಇದೆ, ಮಾಧ್ಯಮದಲ್ಲಿ ವರದಿ ಆಗ್ತಾ ಇದೆ. ಸೊ ಇದರ ಬಗ್ಗೆ ತಿಳ್ಕೊಂಡ ತುರ್ಕಿ, ಪಾಕ್ ಹಾಗೂ ಸೌದಿ ಅರೇಬಿಯಾ ಮುಸ್ಲಿಂ ನ್ಯಾಟೋವನ್ನು ನಾವು ರಚಿಸಬೇಕಂತ ಕಾಯ್ತಾ ಇದ್ರಲ್ವಾ. ಸೊ ಅದಕ್ಕೆ ಕೌಂಟರ್ ಪ್ಲಾನ್ ಇಲ್ಲಿ ಸೃಷ್ಟಿ ಆಗಿದೆ. ಸೊ ಇದರಿಂದ ಈ 3 ರಾಷ್ಟ್ರಗಳು ಶಾಕ್ ಆಗಿದ್ದಾವೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಸ್ನೇಹಿತರ, ಯಾವ ಯಾವ ಒಪ್ಪಂದಗಳು ಆಗಿದಾವೆ? ಪಾಕಿಸ್ತಾನಕ್ಕೆ ಕೌಂಟರ್ ಕೊಡುವಂತಹ ಪ್ಲಾನ್ ಏನಾದರೂ ಭಾರತ ಹಾಕೊಂಡಿದೆಯಾ? UAEಯಲ್ಲಿ ನಾವು ಏನಾದರೂ ವ್ಯವಹಾರಗಳನ್ನು ಸ್ಟಾರ್ಟ್ ಮಾಡಬಹುದಾ? ಇನ್ನು ಹೆಚ್ಚಿನ ವ್ಯಾಪಾರಗಳನ್ನು ಕೂಡ ಮಾಡಬಹುದಾ? ಏನೇನು ಭಾರತ ವಿಚಾರಣೆ ಇಟ್ಕೊಂಡಿದೆ? ಸೊ ಇದರಿಂದ ಪಾಕಿಸ್ತಾನ, ಅದೇ ರೀತಿಯಾಗಿ ಅರಬ್ ಹಾಗೆ ಈ ತುರ್ಕಿ ಇದೆಯಲ್ಲ, ಇದಕ್ಕೇನು ಸಂಕಷ್ಟ ಉಂಟಾಗುತ್ತೆ? ಸೊ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಭಾರತದ ಬೆಳವಣಿಗೆಯ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಶೇಖ್ ಮೊಹಮ್ಮದ್ ಬಿನ್ ಜಾಹಿದ್ ಅಲ್ ನಯಾದ್. ಹೌದು ಸ್ನೇಹಿತರ, UAEಯ ರಾಜನ ಹೆಸರು ಇದು. ಶಾರ್ಟ್ಕಟ್ನಾಗಿ ಇವರಿಗೆ ಇನ್ನೊಂದು ಹೆಸರಿದೆ, MBZ ಎಂದು ಇವರನ್ನು ಕರೆಯಲಾಗುತ್ತೆ. ಜನವರಿ 19ನೇ ತಾರೀಕು ದಿಢೀರನೆ ಭಾರತಕ್ಕೆ ಪ್ರವಾಸ ಕೈಗೊಳ್ತಾರೆ. ಸೊ ನಾನು ಯಾಕೆ ದಿಢೀರನೆ, ಅಂಥದ್ದೇನು ಅವಶ್ಯಕತೆ ಇದೆ ಅಂತ ನೀವು ಆಶ್ಚರ್ಯ ಪಡಬಹುದು. ಸೊ ನಾನು ಯಾಕೆ ದಿಢೀರನೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸೊ ಯಾವುದೇ ದೇಶದ ರಾಜ ಇನ್ನೊಂದು ರಾಷ್ಟ್ರಕ್ಕೆ ಪ್ರವಾಸ ಕೈಗೊಳ್ತಾ ಇದ್ದಾರೆ ಅಥವಾ ಇನ್ಯಾವುದೋ ವ್ಯವಹಾರಕ್ಕೆ ಹೋಗ್ತಾ ಇದ್ದಾರೆ ಅಂದರೆ, ಸೊ ಅದು 10 ರಿಂದ 15 ದಿನಗಳ ಕಾಲ ಮುಂಚಿತವಾಗಿ ಎಲ್ಲ ಕಡೆನೂ ಕೂಡ ವರದಿ ಆಗಿರುತ್ತೆ. ಆದರೆ ಈ UAEಯ ರಾಜ ಬರೋದು ಭಾರತಕ್ಕೆ ದಿಢೀರನೆ ಈ ಒಂದು ಜನವರಿ 18ನೇ ತಾರೀಕು ಭಾರತಕ್ಕೆ ಸಂಜೆ ವೇಳೆ ಕನ್ಫರ್ಮ್ ಆಗುತ್ತೆ. ಸೊ ಹೀಗಾಗಿ ನಾನು ದಿಢೀರನೆ ಅನ್ನುವಂತಹ ಒಂದು ಶಬ್ದವನ್ನು ಇಲ್ಲಿ ಬಳಸಿದೆ. ಹೌದು ಸ್ನೇಹಿತರೆ, ಅದು ಕೇವಲ 3 ಗಂಟೆಗಳ ಕಾಲ UAEಯ ರಾಜ್ಯ ಭಾರತಕ್ಕೆ ಪ್ರವಾಸ ಕೈಗೊಳ್ತಾರೆ. ಸ್ವತಃ ಮೋದಿ ಅವರಿಗೆ ಅವರನ್ನು ಬರಮಾಡಿಕೊಳ್ಳಲು ಎಲ್ಲ ಪ್ರೋಟೋಕಾಲ್ಗಳನ್ನು ಬದಿಗಿಟ್ಟು ಸ್ವಾಗತ ಕೋರಲಿಕ್ಕೆ ಎಲ್ಲ ಸೆಕ್ಯೂರಿಟಿ ಒಂದಿಗೆ ಆ ಒಂದು ಫ್ಲೈಟ್ನ ಬಳಿ ಹೋಗ್ತಾರೆ. ಸ್ವತಃ ತನ್ನ ಕಾರಿನಲ್ಲೇ ಕುಳಿಸಿಕೊಂಡು ತಮ್ಮ ನಿವಾಸಕ್ಕೆ ಕರೆದೊಯ್ತಾರೆ. ಇದು ಪುತಿನ್ನ ಭಾರತಕ್ಕೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಕೂಡ ನೀವು ಗಮನಿಸಿರಬಹುದು. ಸೊ ಇದಾದ ಮೇಲೆ MBZ ಮತ್ತು ಪ್ರಧಾನಿ ಮೋದಿ ಅವರ ಭೇಟಿ ಆದ ಬಳಿಕ ಸೊ ಭಾರತದ ವಿದೇಶಾಂಗ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಈ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ 2 ದೇಶಗಳ ನಡುವೆ ಏನೇನು ಚರ್ಚೆ ಆಗಿದೆ, ಯಾವ ನಿರ್ಧಾರಕ್ಕೆ ಬರಲಾಗಿದೆ, ಏನು ಒಪ್ಪಂದಗಳಾಗಿದ್ದಾವೆ, ಇದರೆಲ್ಲದರ ಬಗ್ಗೆ ಬಹಿರಂಗವಾಗಿ ಮಾಹಿತಿಯನ್ನು ಕೊಟ್ಟರು. ಹೌದು ಸ್ನೇಹಿತರ, ವಿಕ್ರಮ್ ಮಿಸ್ತ್ರಿ ಅವರು 2 ವರದಿಗಳನ್ನು ಮಾಡ್ತಾರೆ. ಸೊ ಈ ವರದಿಗಳು ಬಹಳ ಸದ್ದು ಕೂಡ ಮಾಡ್ತವೆ. ಅದೇನಂತ ನೋಡೋದಾದ್ರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ MBZ ಅಂದರೆ UAEಯ ರಾಜ್ಯ ಸೊ ಈ ಪಶ್ಚಿಮ ಏಷ್ಯಾದ ಶಾಂತಿ ಮತ್ತು ಸ್ಥಿರತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾರಂತೆ. ಜೊತೆಗೆ ಉಗ್ರವಾದಿ ಹಾಗೂ ಅದನ್ನು ಬೆಂಬಲಿಸುವವರ ವಿರುದ್ಧ 2 ದೇಶಗಳು ಒಟ್ಟಾಗಿ ಇರುತ್ತವಂತೆ, ಅದಕ್ಕೆ ನಿರ್ಧಾರವನ್ನು ಕೈಗೊಳ್ತಾವಂತೆ. ಅಂದರೆ ಇದಕ್ಕೆ ಏನು ಪರಿಹಾರ ಕೊಡಬೇಕೋ ಅದನ್ನು 2 ದೇಶಗಳು ಕೂಡಿಸಿ ಕೊಡ್ತಾವಂತೆ. ಇದರಲ್ಲಿ ಮುಖ್ಯವಾಗಿ ಪಾಕ್ ದೇಶದ ವಿಚಾರವಾಗಿ ಬಹಳ ಚರ್ಚೆ ಆಗಿದೆ ಅಂತಲೂ ಕೂಡ ಬಹಿರಂಗವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಸ್ನೇಹಿತರೆ, ಸ್ಟ್ರಾಟಜಿಕ್ ಡಿಫೆನ್ಸ್ ಒಂದು ಎಂಗೇಜ್ಮೆಂಟ್ನ ಸೊ ಅತಿ ಶೀಘ್ರದಲ್ಲಿ 2 ದೇಶಗಳು ಇದನ್ನು ಮಾಡಲಿದ್ದಾವೆ, ಸಹಿ ಹಾಕಲಿದ್ದಾವೆ ಅನ್ನುವಂತಹ ಮಾಹಿತಿ ಕೂಡ, ಅಗ್ರಿಮೆಂಟ್ಗೆ ಸಹಿ ಹಾಕಲಿದ್ದಾವೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಬಹಿರಂಗವಾಗಿ ವಿಕ್ರಮ್ ಮಿಸ್ತ್ರಿ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರ, ಈ ಡಿಫೆನ್ಸ್ ಅಗ್ರಿಮೆಂಟ್ಗೆ ಅತಿ ಶೀಘ್ರದಲ್ಲಿ ಮೋದಿ ಹಾಗೂ MBZ ಅವರು ಸಹಿ ಹಾಕಲಿದ್ದಾರೆ ಅನ್ನುವಂಥದ್ದು ಫಿಕ್ಸ್ ಆಗಿದೆ ಅಂತೆ. ಅದೇ ಡಿಫೆನ್ಸ್ ಡೀಲ್ನಲ್ಲಿ ಆಗಿರತ್ತಲ್ವಾ, ಅದೇ ಆಗಿದೆ ಅಂತ ಹೇಳಿಕ್ಕಿಲ್ಲ, ಅದರ ಭಿನ್ನವಾಗಿ ಕೂಡ ಆಗಿರಬಹುದು. ಅಂದರೆ ಉದಾಹರಣೆಗೆ ಈಗ ಪಾಕ್ ಮತ್ತು ಸೌದಿ ಅರೇಬಿಯಾ ಮಾಡ್ಕೊಳ್ತಲ್ವಾ ಒಂದು ಡಿಫೆನ್ಸ್ ಡೀಲನ್ನು, ಅಂದರೆ ಈ ಪಾಕ್ ವಿಚಾರದಲ್ಲಿ ಯಾವುದೇ ಒಂದು ರಾಷ್ಟ್ರ ಯುದ್ಧಕ್ಕೆ ನಿಂತರೆ ಈ ಕಡೆ ಸೌದಿ ಅರೇಬಿಯಾ ಕೂಡ ಪಾಕ್ನ ಒಂದು ಜೊತೆಯಾಗಿ ಯುದ್ಧಕ್ಕೆ ನಿಲ್ಲುತ್ತೆ. ಇನ್ನು ಸೌದಿ ಅರೇಬಿಯಾ ಜೊತೆಗೆ ಯಾರಾದರೂ ಯುದ್ಧ ಮಾಡ್ಲಿಕ್ಕೆ ನಿಂತೆ ಅದೇ ರೀತಿಯಾಗಿ ಸೌದಿ ಅರೇಬಿಯಾಗ ಬೆಂಬಲವನ್ನು ಕೊಡ್ತಾ ಪಾಕ್ ಒಂದು ರಾಷ್ಟ್ರವು ಕೂಡ ನಿಲ್ಲುತ್ತೆ. ಈ ರೀತಿಯಾಗಿ ಡಿಫೆನ್ಸ್ ಡೀಲ್ ಇದೇ ಮಾಡ್ಕೊಂಡಿದ್ದಾರಂತ ಬಹಿರಂಗವಾಗಿ ಹೇಳಿಲ್ಲ. ಅದು ಏನಾಗಿದೆ ಮುಂದಿನ ದಿನಗಳಲ್ಲೇನೆ ನಮಗೆ ಗೊತ್ತಾಗೋದು.
ಆದರೆ ಈ UAE ಜೊತೆಗೆ ಭಾರತ ಈ ರೀತಿ ಒಪ್ಪಂದ ಮಾಡ್ಕೊಳ್ಳೋದು ಬಹಳ ಒಂದು ಒಳ್ಳೆಯ ವಿಚಾರ ಅಂತಾನೆ ಹೇಳಬಹುದು. ಯಾಕಂದರೆ ಈಗಾಗಲೇ ಮುಸ್ಲಿಂ ರಾಷ್ಟ್ರದ ನ್ಯಾಟೋ ಒಂದು ರಚಿಸಲಿಕ್ಕೆ ಈ ಪಾಕ್ ಜೊತೆಗೆ ಸೌದಿ ಅರೇಬಿಯಾ ಕೂಡಿಸಿತ್ತು. ಇನ್ನು ತುರ್ಕಿ ಅಂತೂ ಸೌದಿ ಅರೇಬಿಯಾಗೆ ತುಂಬಾ ಒಂದು ಅಂದರೆ ಯಾವತ್ತೂ ಕೂಡ ಒಟ್ಟಿಗೆ ಸ್ನೇಹ ಭಾವದಿಂದನೇ ಇಲ್ಲ ಅವರು. ಯಾಕಂದರೆ ಈ ತುರ್ಕಿ ನಾನೇ ಮುಸ್ಲಿಂ ದೇಶಗಳ ರಾಜ ಆಗಬೇಕು ಅನ್ನುವಂಥದ್ದು ತುರ್ಕಿಗಿದೆ. ಈ ಕಡೆ ಅರಬಕ್ಕೂ ಕೂಡ ನಾನೇ ಮುಸ್ಲಿಂ ರಾಷ್ಟ್ರಗಳ ರಾಜ ಆಗಿ ಉಳಿಬೇಕು ಅನ್ನುವಂಥದ್ದು ಕೂಡ ಅವರಲ್ಲಿ ಕೂಡ ಇದೆ. ಹೀಗಾಗಿ ಅವರಲ್ಲಿ ಸಂಬಂಧ ಸರಿಯಾಗಿಲ್ಲ. ಆ ಸಂಬಂಧ ಸರಿಯಾಗಿ ಮಾಡಿಕೊಂಡು ಪಾಕ್ ಈಗ ಸೌದಿ ಅರೇಬಿಯಾ ತುರ್ಕಿ ಜೊತೆಗೆ ನ್ಯಾಟೋವನ್ನು ರಚಿಸಲಿಕ್ಕೆ ಮುಂದಾಗಿದೆ. ಸೊ ಇನ್ನು ಯಾವ ಯಾವ ಮುಸ್ಲಿಂ ರಾಷ್ಟ್ರಗಳು ಬರ್ತಾವೋ ಅವುಗಳನ್ನು ತೆಗೆದುಕೊಂಡು ನ್ಯಾಟೋವನ್ನು ರಚಿಸಲಿಕ್ಕೆ ಮುಂದಾಗಿದ್ರು. ಈಗ ಸೌದಿ ಅರೇಬಿಯಾ ಇನ್ನು ಈ UAE ಅಂತರೂ ಈಗ ನಮ್ಮ ಭಾರತದ ಜೊತೆಗೆ ಈ ರೀತಿ ಒಪ್ಪಂದವನ್ನು ಮಾಡ್ಕೊಳ್ಳೋದು ಈ ಸೌದಿ ಅರೇಬಿಯಾ ಜೊತೆಗೂ ಕೂಡ ಆಗಲಿಕ್ಕಿಲ್ಲ. ಯಾಕಂದರೆ UAE ಮತ್ತು ಸೌದಿ ಅರೇಬಿಯಾದಲ್ಲಿ ಮೊನ್ನೆ ತಾನೇ ಒಂದು ಯುದ್ಧದ ಸಂದರ್ಭ ಕಾಣಿಸಿತು. UAE ಸೌದಿ ಅರೇಬಿಯಾ ಮೇಲೆ ಒಂದು ದಾಳಿ ಕೂಡ ಮಾಡಿತ್ತು. ನಿಮಗೆ ಹಿಂದಿನ ವಿಡಿಯೋಸ್ಗಳಲ್ಲಿ ನಾನು ತಿಳಿಸಿದ್ದೆ. ಸೊ ಅದು ಸ್ಮಗ್ಲಿಂಗ್ ವಿಚಾರದಲ್ಲಿ, ಗನ್ಗಳ ವರ್ಗಾವಣೆ ವಿಚಾರದಲ್ಲಿ ಆಗಿತ್ತು ಅನ್ನುವಂಥದ್ದು ಕೂಡ ನಾನು ತಿಳಿಸಿದ್ದೆ. ಸಿಯಾ ಸುನ್ನಿಗಳ ವಿಚಾರದಲ್ಲಿ ಕೂಡ ಆಗಿತ್ತು ಅನ್ನುವಂಥದ್ದನ್ನು ತಿಳಿಸಿದ್ದೆ. ಸೊ ಹೀಗಿರುವಾಗ UAE ಭಾರತದ ಜೊತೆಗೆ ಕೂಡಿಸಿ ಈ ರೀತಿಯಾಗಿ ಒಂದು ನಿರ್ಧಾರ ಒಂದು ಅಗ್ರಿಮೆಂಟ್ಗೆ ಸಿಗ್ನೇಚರ್ ಹಾಕ್ತಾರಂದ್ರೆ ಸೊ ಖಂಡಿತವಾಗ್ಲೂ ಈ ಮೂರು ರಾಷ್ಟ್ರಗಳಿಗೆ ಚಳಿ ಬಿಡಿಸಿದಂಗೆ ಆಗಿರುತ್ತೆ. ಅಂದರೆ ಈ ಮುಸ್ಲಿಂ ರಾಷ್ಟ್ರಗಳನ್ನು ಸೇರಿಸಿಕೊಂಡು ಒಂದು ನ್ಯಾಟೋವನ್ನು ರಚನೆ ಮಾಡಬೇಕನ್ನುವಂಥದ್ದು ಈ ಪಾಕ್. ಅಂದರೆ ಬೀದಿಯಲ್ಲಿ ಹೋಗ್ತಕ್ಕಂತಹ ನಾಯಿಯನ್ನು ಕರೆಸಿ ರಾಜರ ಆಸ್ಥಾನದಲ್ಲಿ ಕುಣಿಸಿಕೊಳ್ಳುವಂತಹ ಒಂದು ಕೆಲಸ ಈ ಅರಬ್ ಹಾಗೂ ತುರ್ಕಿ ಮಾಡ್ತಾ ಇದೆ. ಸೊ ಈ ಮೂರು ಕಾಸಿಗೆ ಕಿಮ್ಮತ್ತೇ ಇಲ್ಲ ಈ ಪಾಕ್ಗೆ. ಸೊ ಅವರನ್ನು ಆ ರೀತಿಯಾಗಿ ಕುಣಿಸ್ತಾರಂದರೆ ಅದಂತರೂ ಬಾಯಿ ಬಿಟ್ಕೊಂಡು ಕಾಯ್ತಾ ಇರತ್ತೆ. ಸೊ ಅಂತಹ ರಾಷ್ಟ್ರಕ್ಕೆ ಆ ರೀತಿ ವ್ಯಾಲ್ಯೂ ಕೊಡೋದು ಅವರಿಗೆ ಬಿಟ್ಟದ್ದು ಬಿಡಿ. ಆದರೆ ಈಗ UAE ಈ ಕಡೆ ಭಾರತದ ಜೊತೆಗೆ ಕೂಡಿಕೊಳ್ತಾ ಇರುವಂಥದ್ದು ಇದು ಒಂದು ದೊಡ್ಡ ವಿಷಯನೇ ಅಂತ ಹೇಳಬಹುದು. ಈಗಾಗಲೇ UAEಯಿಂದ ಭಾರತ LNG LPGಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಇದನ್ನು ಇನ್ನೂ ಲಾಂಗ್ ಟೈಮ್ವರೆಗೂ ಕೂಡ ನಾವು ಇಂತಿಷ್ಟು ನಿರ್ದಿಷ್ಟ ಕಾಲಾವಧಿವರೆಗೂ ಕೂಡ ನಾವು ಖರೀದಿ ಮಾಡೇ ಮಾಡ್ತೀವಿ ಅಂತಕ್ಕಂತಹ ನಿರ್ಧಾರಗಳನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಆ ಅಗ್ರಿಮೆಂಟ್ಗೂ ಕೂಡ ಸಹಿ ಹಾಕಲಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಿರಂಗವಾಗಿದೆ. UAE ಬರೀ 3 ಗಂಟೆಗಳ ಕಾಲ ಭಾರತಕ್ಕೆ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಆದರೆ ಬಹಳ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಮಾಡಿಕೊಂಡಿದ್ದಾರೆ. ಸೊ ಆ ನಿರ್ಧಾರಗಳು ಮುಂದಿನ ಭಾರತ ಹಾಗೂ UAEಯ ಒಂದು ಸಂಬಂಧವನ್ನು ಗಟ್ಟಿಗೊಳಿಸಲಿದ್ದಾವೆ ಅನ್ನುವಂಥದ್ದು ಇಲ್ಲಿ ಬಹಿರಂಗವಾಗ್ತಾ ಇದೆ. ಒಟ್ಟಾರೆಯಾಗಿ ಸ್ನೇಹಿತರೆ ಇಂತಿಷ್ಟು ಒಂದು ಒಪ್ಪಂದಗಳಾಗಿದ್ದಾವೆ. ಬದಲಾವಣೆಗಳಂತೂ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕಾಣ್ತೀವಿ. ಯಾಕಂದರೆ ಈಗ ಪಾಕ್ ಕೂಡ ಪೂರ್ತಿಯಾಗಿ ಸೌದಿ ಅರೇಬಿಯಾಗೆ ಸಪೋರ್ಟ್ ಮಾಡ್ತಾ ಇದೆ. ಅದೇ ರೀತಿಯಾಗಿ ತುರ್ಕಿ ಕೂಡ ಈಗ ಸಂಬಂಧವನ್ನು ಗಟ್ಟಿಗೊಳಿಸಿ ಈ ಸೌದಿ ಅರೇಬಿಯಾಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಹೀಗಾಗಿ UAE ಏಕಾಂಗಿ ಆಗಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅದನ್ನು ಕೂಡ ಅವರು ಸೇರ್ಪಡೆ ಮಾಡ್ಕೊಳ್ಬಹುದಾಗಿತ್ತು. ಅಷ್ಟರಲ್ಲಿನೇ UAE ಭಾರತದ ಜೊತೆಗೆ ಕೈ ಜೋಡಿಸಿದೆ. ಸೊ ಇನ್ನು ಅವರ ಸಂಬಂಧ ಒಪ್ಪಂದ ಆಗ್ತಾವೋ ಇಲ್ವೋ ಗೊತ್ತಿಲ್ಲ. ಆದರೆ ಭಾರತದ ಜೊತೆಗೆ ಸಂಬಂಧ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ, ಸ್ನೇಹ ಭಾವದಿಂದ ನಡೆಯುತ್ತೆ ಅನ್ನುವಂಥದ್ದು ಈಗ ಗಟ್ಟಿತನಗೊಳಿಸ್ತಾ ಇದೆ. ಸೊ ಇದರಿಂದ ಪಾಕ್ ಹಾಗೂ ಸೌದಿ ಅರೇಬಿಯಾ ಜೊತೆಗೆ ತುರ್ಕಿಗೆ ಚಳಿ ಬಿಟ್ಟಂಗಾಗಿದೆ. ಸದ್ಯಕ್ಕೆ ಸ್ನೇಹಿತರೆ ಇಷ್ಟು ಇನ್ಫಾರ್ಮೇಷನ್ ಇತ್ತು. ಸೊ ಮುಂದಿನ ದಿನಗಳಲ್ಲಿ ಏನೇ ಬದಲಾವಣೆಗಳು, ಏನೇ ಘೋಷಣೆಗಳಾದವು ನಾನು ತಿಳಿಸ್ತೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.